ಸುಮ್ಮನೆ ಯಾಕೆ ಹೋದ ನಮ್ಮ ಗುಂಡಪ್ಪ. ಇವನು ಪ್ರವೀಣ್ ಯಾಕೆ ಜಗಳ ಮಾಡಕ್ಕೆ ಬಂದವನಿ, ಅದಕ್ಕೆ ಯಾಕೋ ಹೋಗ್ಯವನಿ. ಆತ ಹೇಳಕ್ಕೆ ಹೋಗಿದ್ದಾನೆ. ನೋಡಿ ನಮ್ಮ ಋತಮ್ಮಗೆ ಇಂಥವಕ್ಕೆಲ್ಲ ನಾವು ಹೋಗಿ ಸಹಾಯ ಮಾಡ್ತೀವಿ, ಆದರೆ ಇವ್ರೇನು ಮಾಡಿಲ್ಲ ನಮಗೆ, ಬರೀ ನಾನು ಸಹಾಯ ಮಾಡಿದ್ದೀನಿ ಅಂತ ಹೇಳ್ತೈತಿ. ಇವಾಗಾದ್ರೂ ಗೊತ್ತಾಗುತ್ತಾಗ ನಮ್ಮ ಋತಮ್ಮನಿಗೆ. ನಾಗಮ್ಮ ಬಾರ್ ನಾಗಮ್ಮ. ಏನ್ ಬಸಣ್ಣಯ್ಯ? ಅಲ್ಲಿ ಆತ ನಮ್ಮ ಗುಂಡಪ್ಪ ಪ್ರವೀಣನ್ಗೆ ಆತ ಹೇಳ್ತಾ ಇದ್ದಾನಲ್ಲ, ಯಾತಮ್ಮ? ಪ್ರವೀಣ ಬಂದು ದೊಡ್ಡ ಒಡವೆ ಎಲ್ಲ ಐತಿ ಬೀರ್ನಾಗೆ ನಾನು ತಗೊಂಡೋಗ್ತೀನಿ ಬಾಕು ತೆಗಿ ಅಂತವ್ನಿ. ನಾವಾಗಿನ ಬಂದು ಅವಳನ್ನೇ ರೋತಮ್ಮನ ತೆಗಿ ಅಂತ ಹೇಳಿ ಬಲವಂತ ಮಾಡ್ತಾ ಇದ್ದಾನೆ. ಅದಕ್ಕೆ ಗುಂಡಪ್ಪ ನೋಡಿದ್ನ, ನಮ್ಮ ಅಕ್ಕ ಸುದ್ದಿಗೆ ನಾನು ಬಂದಿದ್ದಿ ಅಂದ್ರೆ ನಮ್ಮ ಋತಪ್ಪನ ಸುದ್ದಿ ಸರಿಯಾಗೋದಿಲ್ಲ, ಹೋಗಿರೋ ನೀನು ತೆಪ್ಪನ ಹೋಗಬೇಕು ಅಂತ ಹೇಳಿ ಸರಿಯಾಗಿ ಬೈತಾ ಇದ್ದಾನೆ. ಆಲೇನೆ ಗುಂಡಪ್ಪಗೆ ಮನಸ್ಸು ತಡೆಯಲ್ಲ. ಋತುವಕ್ಕ ನಮಗೆ ಸಹಾಯ ಮಾಡೈತೆ, ನಾವು ಮಾಡಬೇಕು ಆ ಅಕ್ಕಗೆ ಅಂತ ಹೇಳಿ ಬಂದೇವನಿ. ನೋಡು ಇವತ್ತು ಒಳ್ಳೆ ಮನ್ಸು, ಒಳ್ಳೆ ಮನ್ಸಿದ್ರೆ ಒಳ್ಳೇದಾಗುತ್ತೆ ಕಣಣ್ಣ. ನೋಡು ಗುಂಡಪ್ಪ ಇವತ್ತು ಒಂದು ಮನ್ಸು ಏನೇ ಅಂದ್ರೂ ತಡೆಯಲ್ಲ. ದಾಗ ನಮ್ಮ ಕಳಿಸಿ ಅವಳಿ. ಮತ್ತೆ ನಮ್ಮ ಹುಡುಗರು ಮಾಡಿರೋ ಉಪಕಾರ ಮಾತ್ರ ಮರೆಯಲ್ಲ. ನಮ್ಮ ಋತುವಕ್ಕ ಒಳ್ಳೇದು ಮಾಡ್ತು ಅಂತಲೇ ಹೇಳೋದು. ಇಷ್ಟೊಂದೆಲ್ಲ ಋತಮ್ಮ ಸಿಟ್ಟಾದ್ರೂ ನಮ್ಮ ಋತುವಕ್ಕ ನಮ್ಗೆ ಒಳ್ಳೇದೇ ಮಾಡಿರೋದು ಅಂತ ಹೇಳ್ತಾರೆ. ಅವತ್ತೊಂದು ಇಟ್ಟು ಸಿಟ್ಟನ್ನ ಮಾತಾಡಿದಾಗ ನಮ್ಮ ಗುಂಡಪ್ಪ ಮನೆದೆಲ್ಲನ ಹಿಂಗಾಗ್ತೀನಿ ಅಂತ ಮಾಡ್ದಾನು ತಿರ್ಗಾ ಆಮೇಲೆ ಮನ್ಸು ಬದಲಾಯಿಸ್ಬಿಟ್ಟ. ನಮ್ಮ ಹುಡುಗರು ಹಂಗೆ ಕಣಮ್ಮ, ಯಾರಿಗೆ ಆಗಲಿ ಇಲ್ಲದಿನ್ ಮಾಡಕ್ಕೆ ಹೋಗಲ್ಲ ಪಾಪ, ಯಾರಿಗೆ ಆಗಲಿ ಒಳ್ಳೇದು ಬಯಸ್ತಾವೆ. ಅವಾಗ ಅದಕ್ಕೆ ಬೈತಾ ಇದ್ದಾನೆ. ಏನಾನ ನಮ್ಮ ಋತುವಕ್ಕ ಒಂದು ಸುದ್ದಿಗೆ ಬಂದಿದೆ ಅಂದ್ರೆ ನಿನಗೆ ರಾಚಾರ ನೆಟ್ಗಿರೋದಿಲ್ಲ, ನೀನು ಹೋಗ್ತಾ ಇರ್ಬೇಕು ನಿನ್ನ ಪಾಡಿಗೆ, ನೀನು ಇಲ್ಲಿ ಬಂದು ಇದು ಮಾಡ್ತೀಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸರಿಯಾಗಿ ಬೈತಾ ಇದ್ದಾನೆ. ಪ್ರವೀಣನ್ ಸರಿಯಾಗಿ ಮಾಡ್ಬೇಕು, ಬಂದಿಲ್ಲಿ ಬಲವಂತ ಮಾಡಬಾರ್ದು. ಒಂದು ಕಂಪ್ಲೇಂಟ್ ಅನ್ನ ಕೊಡಗಲ್ಲ ಪಾಪ ಗುಂಡಪ್ಪ ಅಂತೀನಿ ಹೇಳ್ತೀನಿ, ಹಂಗಾದ್ರೆ ಮತ್ತೆ ಬಿದ್ದು ಬರೋದು. ನೀವು ಮಾತಾಡಬೇಡ್ರಿ, ನೀವು ಬಂದು ಯಾಕೆ ಮಾತಾಡ್ತಾ ಇದ್ದೀರಾ? ಮಾತಾಡೋದೇನೆ ನಮ್ಮ ಋತು ಅಕ್ಕನ ಸಪೋರ್ಟಿಗೆ ನಾನು ಯಾವತ್ತು ಇದ್ದೀನಿ. ನಮ್ಮ ಋತು ಅಕ್ಕ ನನ್ನ ಮೇಲೆ ಎಷ್ಟೇ ಸಿಟ್ಟು ಮಾಡ್ಕೊಂಬ್ಲಿ, ನಮ್ಮ ಋತು ಅಕ್ಕನ ಸಪೋರ್ಟಿಗೆ ನಾನಿದ್ದೀನಿ. ನೀನು ಇಲ್ಲಿಂದ ಹೊರ್ಟೋಗೋದ್ ಕಲಿ ಸುಮ್ಮನೆ. ದುಡ್ಡು ಇಲ್ಲ, ಒಡವೆನೇ ಇಲ್ಲ, ಎಂಥದ್ದು ಇಲ್ಲ. ದುಡ್ಡು ಒಡವೆ ಕೊಡು ಅಂತೇಳಿ ಬಂದು ಇಲ್ಲಿ ಏನು ಜೋರು ಮಾಡ್ತಾ ಇದೀಯಾ? ಸುಮ್ಮನೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರ್ಟೋದ್ರೆ ಸರಿ. ನೀನೇನು ಅಂದ್ಕೊಂಡಿದ್ಯಾ? ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲೆಲ್ಲರನ್ನೂ ಮಾತಾಡ್ಸಂಗೆ ಮಾಡ್ಬಿಟ್ಟಿದ್ದೀನಿ. ನಮ್ಮ ಋತುನ ಇಲ್ಲೆಲ್ಲ ಯಾರು ಮಾತಾಡ್ಸಲ್ಲ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ. ಆದರೆ ಯಾರು ಸುಮ್ಮನೆ ಇರಲ್ಲ. ಯಾರು ಸುಮ್ಮನೆ ಇರೋದಿಲ್ಲ. ನಮ್ಮ ಋತು ಅಕ್ಕ ನಮ್ಮ ಮೇಲೆ ಎಷ್ಟೇ ಸಿಟ್ಟು ಮಾಡ್ಕೊಂಡಿರ್ಲಿ, ನಮ್ಮ ಋತು ಅಕ್ಕನ ಸಪೋರ್ಟಿಗೆ ನಾವು ಬಂದೇ ಬರ್ತೀವಿ. ಬೇಡ ಅಂದ್ರೂ ನಮ್ಮ ಋತು ಅಕ್ಕ ನಮ್ಮ ಅಕ್ಕನಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ. ಯಾಕಂದರೆ ನಮ್ಮನ್ನ ಅವತ್ತು ಕೈ ಹಿಡ್ದೈತೆ, ಇವತ್ತು ನಮ್ಮ ಋತು ಅಕ್ಕನಿಗೆ ನಾವು ಸಹಾಯ ಮಾಡ್ತೀವಿ. ಅವತ್ತು ಅಂಥ ಕಾಲದಲ್ಲಿ ನಮಗೆ ಎಷ್ಟು ಒಳ್ಳೇದು ಮಾಡೈತೆ ನಮ್ಮ ಋತು ಅಕ್ಕ. ನೀನೇನು ನಮಗೇನು ಏನು ಮಾಡಿಲ್ಲ. ನಮ್ಮ ಋತು ಅಕ್ಕ ನಮ್ಗೆ ಭಾಳ ಒಳ್ಳೇದು ಮಾಡೈತಿ. ದುಡ್ಡು ಬಂದು ಹಾಕತ್ಗೆ ಕಣ ಅವಳು ನಿಮಗೆ ಸಹಾಯ ಮಾಡಿದ್ದು. ಸುಮ್ಮನೆ ಮಾತಾಡ್ಬೇಡ, ಮಾತಾಡಿದ್ರೆ ಮಾತು ಎಲ್ಲೆಲ್ಗೆ ಹೋಗ್ತಾವೆ. ನೀನು ಸುಮ್ಮನೆ ಸೈಡ್ಗೆ ಹೋದ್ರೆ ಸರಿ. ನೋಡು ಗುಂಡ ಹೇಳಿರ್ತೀನಿ, ನೀನು ಸುಮ್ಮನೆ ಸೈಡ್ಗೆ ಹೋಗ್ಬಿಡು. ಅದೇನು ಮಾಡ್ತಾರೆ ನಿಂತ್ಕೊಳ್ಳ ನೋಡೋಣ. ಅಣ್ಣ ಪ್ರವೀಣ, ನಿಮ್ಗೇನೋ ಒಂದು ಬೆಲೆ ಗೌರವ ಕೊಡ್ತಿದ್ವಿ, ನೀವು ಬೆಲೆ ಗೌರವನ ಕಳ್ಕೊಂಬ್ತಾ ಇದ್ದೀರಾ. ಹಿಂಗೆಲ್ಲ ನಾವು ಮಾಡಬೇಡಿ. ನೋಡಿ ನಿಮ್ಗೇನೆ ಮರ್ಯಾದೆ ಇರಲ್ಲ. ನಿಮಗೆ ಮರ್ಯಾದೆ ಇಲ್ದಿದ್ರೆ ನಿಜ ನಿಮಗೆ ಎಲ್ಲೋದ್ರೂ ಯಾರು ಒಂದು ಕಾಸಿನ ಬೆಲೆನೂ ಕೊಡೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಏನೋ ಅವಾಗಿಂದ ಬಂದು ದುಡ್ಡು ಒಡವೆ ಕೊಡು ಅಂತ ಹೇಳ್ತಾವನಿ. ನನಗೆ ಯಪ್ಪ ನಾನು ಏನು ಅವಾಗಿಂದ ನೋಡ್ತಾ ಇದ್ದೀನಿ, ಏನು ಜೋರು ಮಾಡ್ತಾ ಇದ್ದಾನಲ್ಲ ಗುಂಡಪ್ಪ. ಕೊಡಬೇಡ ಋತು ಅಕ್ಕ, ಕೊಡಬೇಡ, ಏನೇ ಆದರೂ ಪರವಾಗಿಲ್ಲ. ಪಾಪ ನೀನು ಇವತ್ತು ಹೆಂಗೋ ನಿನ್ನ ಜೀವನ ನೀನು ಮಾಡ್ತಾ ಇದೆಯಾ ಕಷ್ಟಪಟ್ಟು. ಯಾರು ಕೊಡ್ತಾರೆ ನಿನಗೆ? ಇವನು ನೋಡಿದ್ರೆ ಇಂಥ ಕೆಲಸ ಮಾಡ್ಕೊಂಡು ಬೇಕಾದವ್ರ ಜೊತೆಗೆ ಅವ್ರ ಪಾಡಿಗೆ ಅವರು ಇದ್ದಾರೆ. ಅವ್ರು ಹೆಂಗೋ ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗ ಇದ್ದಾರೆ. ನಮ್ಮ ಮಗಳು ಅವರು ಹೆಂಗೋ ಅವ್ರ ಜೀವನ ಅವ್ರು ಮಾಡ್ಕೊಂಡು ನಿಮ್ಗೆ ಯಾಕೆ ಸುಮ್ಮನೆ ಹೋಗೋದು ಕಲಿ. ಸೈಟಿನ ಪತ್ರ ಬೇರೆ ಕೊಡ್ತಾರೆ, ಸೈನ್ ಹಾಕಿ ಈ ಅಪ್ಪನಿಗೆ ದುಡ್ಡು ಬೇರೆ ಕೊಡ್ತಾರೆ. ಎಲ್ಲ ಕಾಳದ ನೀಗ್ಲಿಕ್ಕೆ ಕೊನೆಗೆ ಬರೆಕಾಯಿ ಮಾಡ್ಕೊಂಡು ಆಮೇಲೆ ಋತು ಅಕ್ಕನ ಹತ್ರ ಬರೋಣ ಅಂತ ಇದೆಯಾ ನೀನು? ಯಾರೇನು ಹೇಳಿದ್ರು ನಾನು ಹೋಗಲ್ಲ, ಹೆದರಿಕೊಂಡು ಇಷ್ಟೇನೆ. ನಮ್ಮ ಮನೆಗೆ ನಾನು ಬಂದಿದ್ದೀನಿ, ನಿಮ್ಮ ಮನೆಗೆ ಏನು ಬಂದಿಲ್ಲ ಕಣಲಿ. ನಮ್ಮ ಮನೆ ಬಾಗ್ಲಿಗೆ ನಾನು ಬಂದಿದ್ದೀನಿ, ನನ್ನ ಮನೆ, ನಾನು ಕಷ್ಟಪಟ್ಟು ದುಡ್ದು ಕೊಡ್ಸಿಲ್ಲ ಅಂತ ಮನೆ. ಇನ್ನು ಯಾರೇನೇ ನನಗೇನು ₹1 ಕೊಟ್ಟಿಲ್ಲ ಕಣೋ. ಬಂದು ನನ್ನ ಮನೆ ತಕ್ಕೆ ಬಂದು ನನ್ನ ಮೇಲೆ ಜೋರು ಮಾಡ್ತಾ ಇದೆಯಲ್ಲಲ್ಲಿ. ಸುಮ್ಮನೆ ಸೈಡ್ಗೆ ಹೋದ್ರೆ ಸರಿ. ನೋಡು ಗುಂಡ ಹೇಳಿರ್ತೀನಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ. ಸುಮ್ಮನೆ ಇಲ್ಲಿಂದನ ಜಾಗ ಖಾಲಿ ಮಾಡಿದರೆ ಸರಿ. ಇಲ್ಲ ನಾನಂತೂ ಪೊಲೀಸ್ನವ್ರಿಗೆ ಫೋನ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡ್ತೀನಿ, ಪೊಲೀಸ್ನವ್ರನ್ನ ಕರೆಸ್ತೀನಿ. ಗಗನ, ಪೊಲೀಸ್ನವ್ರಿಗೆ ಫೋನ್ ಮಾಡು. ಏನು ಎದುರಿಸ್ತಾ ಇದೆಯಾ ನನಗೇನು? ನಾನು ಎದ್ರಕಮ್ಮ ಅಂತವನಲ್ಲ ಬಿಡು. ಏನು ಎದುರಿಸ್ತಾ ಇದೆಯಲ್ಲ? ಯಾಕೆ ಎದುರಿಸೋದು ನೀನು? ಎದುರಿಸಿದ್ಯಾ ಅಂತ ಅಂದ್ರೆ ಸರಿಯಾಗಲ್ಲ. ನೀನು ಹಿಂಗೆಲ್ಲ ಮಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಯಾಕೆ ನೀನು ಹಿಂಗೆ ಮಾತಾಡೋದು ಅಂತ? ಮುಚ್ಚಲೆ ಬಾಯಿ. ಯಾಕೆ ಬಂದು ಅರ್ವತ್ತಮ್ಮನ ಮೇಲೆ ನೀನು ಜೋರು ಮಾಡೋದು? ಋತಮ್ಮ,
ನೋಡು ಇವತ್ತು ನೀನು ಇವ್ರ ಮೇಲೆ ಎಷ್ಟೆಲ್ಲ ಸಿಟ್ಟು ಮಾಡ್ಕೊಂಡ್ರು ಇವತ್ತು ಇವ್ರು ಬಂದು ಬಸವಣ್ಣ ಆಗಲಿ ಗಗನ ಆಗಲಿ ಗುಂಡ ಆಗಲಿ ಎಲ್ಲ ನಿನ್ಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಇದಕ್ಕೇನೆ ಏನಾದರೂ ಒಂದು ಆಯಿತು ಅಂತಂದರೆ ಅಕ್ಕಪಕ್ಕದವ್ರು ಏನೋ ಚೆನ್ನಾಗಿದ್ರೆ ಏನೋ ಒಂದು 4 ಮಾತು ಹೇಳ್ತಾರೆ. ಸುಮ್ಮನಿರಿ, ಜಗಳ ಆಡಬೇಡ್ರಿ ಅಂತ ಏನೋ ಒಂದು ಒಳ್ಳೆ ಮಾತು ಹೇಳ್ತಾರೆ, ಬಂದು ಏನೋ ಒಂದು ಸಹಾಯ ಮಾಡ್ತಾರೆ. ನೋಡು ಅದಕ್ಕೆ ಮತ್ತೆ ಚೆನ್ನಾಗಿರ್ಬೇಕು ಅಂಬೋದು ನಿನ್ಗೆ ಈಗಲಾದ್ರೂ ಅರ್ಥ ಆಗ್ಬೇಕು ಋತು. ನಾಗಮಕ್ಕ ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನಾನು ಕಣ್ಣವ್ರ ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡೆ ಬಿಡು, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಇವಾಗ ಯಾಕೆ ಮಾತಾಡೋದು, ಇವಾಗ ಮಾತಾಡೋದು ಬೇಡ. ಇವನು ಮುಂದೆ ಆಮೇಲೆ ನಾನು ನಮ್ಮ ಗುಂಡ ನಮ್ಮ ಗಗನ ಅದೃಷ್ಟ ನಾವೆಲ್ಲರೂ ಮಾತಾಡ್ತೀವಿ. ಇವಾಗ ಸುಮ್ಮನಿರು. ಇವನು ಮುಂದೆ ಮಾತಾಡಬೇಡ ಅದನ್ನ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಇಲ್ಲಿಂದ ಹೋದ್ರೆ ಸರಿ. ಇದೆಯಲ್ಲ ಸೈಡ್ಗೆ ಹೋಗೋ, ಒಳ್ಳೆ ಮಾತಲ್ಲಿ ಹೇಳ್ತೀನಿ ನೋಡು. ಸೈಡ್ಗೆ ಹೋಗೋ, ಸೈಡ್ಗೆ ಹೋದ್ರೆ ಸರಿ. ನನ್ನ ಮನೆ ನಂದು, ಏನು ನಿನಗೆ ಇದಕ್ಕೂ ಸಂಬಂಧ ಇಲ್ಲ. ಮಾತಾಡ್ಸಲ್ಲ ಅಂತಿದ್ದವನು ಈಗ ಬಂದವನೇ. ಇದೇ ಮೇಲೆ ಋತು ಅಕ್ಕ ಅಂತ ಚೆನ್ನಾಗಿ ಆಗ್ಬಿಟ್ಟು ಎಲ್ಲ ಅಟಪಾಯಿಸ್ಕೊಡ್ಬೇಡಣ ಅಂತೇಳಿ ಪ್ಲಾನ್ ಮಾಡಿದ್ಯಾ. ಗೊತ್ತಾಯ್ತು ಕಣೋ, ಗೊತ್ತೈತೆ ಎಲ್ಲ ನಿಮ್ಮ ಮಧ್ಯೆ ಏನು ನಡೀತಾ ಐತೆ ಅಂತೇಳಿ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ. ನೀನ್ ಮಾಡಿರೋದು ಇದನ್ನೆಲ್ಲನ ಸುಮ್ಮನೆ ಸೈಡ್ಗೆ ಹೋಗೋ, ನಾನು ಬಿಡಲ್ಲ ಬಿಡು. ಏನು ಅನ್ಕೊಂಡಿದ್ಯಾ ನೀನು? ನಾನು ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬಿಡೋದಿಲ್ಲ ಬಿಡು. ಅಲ್ಲ ನೀನು ಇವರೆಲ್ಲ ಬಂದ್ಬಿಟ್ರೆ ನನ್ನ ಬಂಡವಾಳ ಬಯಲು ಮಾಡ್ತಾರೆ ಅಂತೇಳಿ ಋತು ಹಾಕೊಂಡ್ಗೂ ನಮಗೂ ಇಲ್ಲದೆಲ್ಲ ಹೇಳ್ಬಿಟ್ಟು ತಂದಿಕ್ಕಿರೋ ನೀನು. ಯಾಕಂದರೆ ನೀನು ಫೋನಾಗ ಮಾತಾಡಿರ್ತಾ ಇರೋದನ್ನೆಲ್ಲ ಅಲ್ಲೆಲ್ಲ ಅಲ್ಲೂ ಇಲ್ಲೂ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನೆಲ್ಲ ನಾನು ನಿಂತ್ಕೊಂಡು ನೋಡ್ತಿದ್ನಲ್ಲ. ಎಲ್ಲಿ ಹೇಳ್ಬಿಡ್ತಾನೆ ಬಂದು ಋತುಂಗೆ ಅಂತ ಹೇಳಿ ಇಲ್ಲದೆಲ್ಲ ನಮಗೂ ಋತು ಹಾಕೊಂಡ್ಗೂ ಸಿಟ್ಟು ಬರೋ ಥರ ಮಾತಾಡಿ ಇಲ್ಲದೆಲ್ಲ ಹೇಳ್ಬಿಟ್ಟು ಜಗಳ ತಂದಿಕ್ಕನು ನೀನು ಮತ್ತು ಗಿಡ್ಡಮ್ಮ. ಈ ಗಿಡ್ಡಮ್ಮನ ನೀನು ಇಬ್ಬರು ಸೇರಿಕೊಂಡು ನಮಗೂ ಋತು ಹಾಕೊಂಡ್ಗೂ ತಂದಿಕ್ತೆ. ನಾವು ಋತು ಹಾಕ ನಮ್ಗೆ ಎಷ್ಟೇ ಸಿಟ್ಟು ಮಾಡ್ಕೊಂಡಿರ್ಲಿ, ನಾವು ಅವಕ್ಕನ ಒಳ್ಳೇದೇ ಮಾಡ್ತೀವಿ. ನಾವೇನು ಅವಕ್ಕ ನಮ್ಗೆ ಹಿಂಗೆ ಮಾಡ್ದು ಅಂತ ನಾನು ಯಾವತ್ತೂ ಇದು ಮಾಡೋಕೆ ಹೋಗಲ್ಲ. ಮನೆದೊಂದು ವಿಚಾರದಾಗ ಮಾತ್ರ ನಮಗೆ ಭಾಳ ಸಿಟ್ಟು ಬಂತು. ತಗೊಬಿಡೋಣ ನಾವು ಹಾಕಿ ಮನೇನ ಅಂತ ಅನ್ಕೊಂಡ್ವಿ. ನಮ್ಮ ಮನಸ್ಸು ಒಪ್ಪಲಿಲ್ಲ. ನಾನು ನಮ್ಮ ಗಗನಕ್ಕ ಇಲ್ಲ, ನಮ್ಮ ಋತು ಅಕ್ಕ ಎಷ್ಟೇ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ರು ನಾವು ಮಾತ್ರನ ಯಾವತ್ತೂ ಋತು ಅಕ್ಕನಿಗೆ ಕೆಟ್ಟದ್ದು ಬಯಸೋದು ಬೇಡ. ಆವಕ್ಕ ನಮ್ಮ ಮೇಲೆ ಎಷ್ಟಾದರೂ ಸಿಟ್ಟು ಮಾಡ್ಕೊಂಬ್ಲಿ ಅಂತೇಳಿ ನಾವೇ ಅರ್ಥ ಮಾಡ್ಕೊಂಡು ನಾವೇ ಸುಮ್ಮನಾಗ್ಬಿಟ್ವಿ. ನಮ್ಮ ಋತು ಅಕ್ಕನಿಗೆ ಮಾತ್ರ ಎಂಥದ್ದೇ ಬರಲಿ ಏನೇ ಬರಲಿ ನಾವು ಯಾವತ್ತೂ ನಾನು ನಮ್ಮ ಗಗನಕ್ಕ ನಾವು ಮಾತ್ರ ಸಿಟ್ಟು ಬಯಸಲ್ಲ. ಅವ್ರ ಮೇಲೆ ಏನು ಕೇಳು ಬಯಸಲ್ಲ, ಒಳ್ಳೇದೇ ಮಾಡ್ತೀವಿ ಹೊರತು ನಾವು ಇರೋವರೆಗೂ ನಾವು ಅಕ್ಕನಿಗೆ ಯಾವತ್ತೂ ನಾವು ಕೆಟ್ಟದ್ದು ಬಯಸಲ್ಲ. ಅಷ್ಟೇ. ಇರೋದು ಹೇಳ್ತಾ ಇದ್ದೀನಿ. ನೀನು ಮಾತಾಡಿದ್ವಿ ಅಂದ್ರೆ ಸರಿಯಾಗಲ್ಲ, ದೂರ ಹೋದ್ರೆ ಸರಿ. ಸುಮ್ಮನೆ ಇಲ್ಲಿ ಬಂದು ಬಲವಂತ ಮಾಡಿದ್ವಿ ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ. ಹೇಳಿರ್ತೀನಿ ನಿನಗೆ. ಬಂದು ಏನು ಆಟ ಆಡ್ತಾ ಇದೆಯಾ ಇಲ್ಲಿ ನೀನು? ಇವಾಗ ಪೊಲೀಸ್ನವ್ರನ್ನ ಕರ್ಸೋಣ, ಕಂಪ್ಲೇಂಟ್ ಮಾಡೋಣ. ಬಂದು ಈ ರೀತಿ ಬಂದ್ಬಿಟ್ಟು ಆ ಅಕ್ಕನಿಗೆ ಕಾಟ ಕೊಡ್ತಾ ಇದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಕರ್ಸೋಣ ಇವಾಗ ಪೊಲೀಸ್ನವ್ರನ್ನ. ಏನು ಅನ್ಕೊಂಡಿದ್ಯಾ ನೀನು? ಸುಮ್ಮನೆ ಸೈಡ್ಗೆ ಹೋದ್ರೆ ಸರಿ. ಸೈಡ್ಗೆ ಹೋಗಲಿ, ಹೋಗ ಸೈಡ್ಗೆ ಹೋಗೋ. ನೀನೇ ನಡಿ. ನನಗೆ ದೊಪ್ತಾ ಇದ್ದಾನೆ. ನಿಂದೇನಲ್ಲ ಮನೆ, ನಂದ್ ಕಣ ಮನೆ. ನಮ್ಮ ಹತ್ರನೇ ಬಂದು ನಮ್ಮ ಮನೆ ಹತ್ರನೇ ಬಂದು ನನಗೆ ಜೋರು ಮಾಡ್ತಾ ಇದೀಯಾ? ಹೇಳ್ತೀನಿ ಅಂಚಿಕೆ. ಎಲ್ಲ ಎಷ್ಟು ಇದನ್ನು ಮಾಡ್ತಾನಪ್ಪ ಅವನು ಬಂದ್ಬಿಟ್ಟು ನನಗೆ. ಹೇಳು ಹೋಗಿ ಸುಮ್ಮನೆ ಬೇಕಾದವ್ರ ಜೊತೆಗೆ ಇಷ್ಟ ಇರೋರ ಜೊತೆಗೆ ಇದ್ರಾಯ್ತು. ನಾನೇನು ಬಾರಪ್ಪ ನನ್ನ ಜೊತೆಗೆ ಇರು ಅಂತೇಳಿ ನಾನು ಯಾವತ್ತೂ ಏನು ಈ ಅಪ್ಪನ ಬಲವಂತ ಮಾಡಿಲ್ಲ. ಹೋಗಪ್ಪ ನಿನಗೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಇದ್ಬಿಡು ಅಂತೇಳಿ ಬಟ್ಟೆ ಸಮೇತ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಇನ್ನೇನು ನಾನೇನು ನನ್ನ ಜೊತೆಗೆ ಇರ್ಬಾರಪ್ಪ ನೀನು ಅಂತೇಳಿ ನಾನು ಯಾವತ್ತೂ ನಾನು ನಿನ್ನ ಬಲವಂತ ಮಾಡಿಲ್ಲ. ಬಟ್ಟೆ ಬರೆ ಎಲ್ಲ ಕೊಟ್ಟು ನಿನಗೆ ಎಲ್ಲಿ ಇಷ್ಟ ಆಗುತ್ತೋ, ಎಲ್ಲಿರಬೇಕು ಅನ್ಸುತ್ತೋ, ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿರಪ್ಪ ಅಂತ ನಾನು ಹೇಳಿದ್ದೀನಿ. ಇನ್ನು ಹೆಂಗೆ ಹೇಳ್ಬೇಕು ಇವನಿಗೆ? ಗುಂಡಪ್ಪ ಸಿಟ್ಟು ಬಂದ್ರು ಸಹಿಸ್ಕೆಮಲ್ಲ. ಸಿಟ್ಟು ಬಂದ್ಬಿಟ್ಟೈತಿ. ಸಾಕಾತ್ ಸಿಟ್ಟು ಬಂದ್ಬಿಟ್ಟೈತಿ. ನೋಡಿ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ. ಋತು ಅಕ್ಕ ಅಂತಂದ್ರೆ ಅವನಿಗೆ ಭಾಳ ಇಷ್ಟ. ನೋಡು ಹಿಂಗೆ ಮಾಡ್ತಾ ಇರೋದು ಅವ್ನು ಸಹಿಸ್ಕೊಂಬಲ್ಲ. ಅವನೇನಿಲ್ಲ ನೋಡು ಅವ್ನಿಗೆ ಭಾಳ ಸಿಟ್ಟು ಬಂದಿರೋದಕ್ಕೆ ಹೆಂಗೆ ಬೈತಾ ಇದ್ದಾನೆ. ಬಾರಲ್ಲ ಪಾಪ, ಬಾರ ಏನಾನ ಮಾಡ್ಕೊಂಡು ಹಾಳಾಗೋದು. ಇದು ಬೇಸಿಗೆ ಬಾರಲ್ಲ. ಬಾರ ಹಂಗೇನಾನ ತಿರುಗಿ ಬಂದವನೇ ಅಂತಂದ್ರೆ ಪೊಲೀಸ್ಗೆ ಫೋನ್ ಮಾಡಲ್ಲ, ಹೇಳ್ತೀನಿ. ಹಿಡಿಯಕ್ಕೆ ಹೋಗ್ಬಿಡ, ಕೈ ಮಾಡ್ಬೇಡ, ಸುಮ್ಮನೆ ಬಂದ್ಬಿಡು. ಆ ಕಡೆ ದಬ್ಬು ಹೇಳ್ತೀನಿ. ಇಲ್ಲಿ ಬಂದ್ಬಿಟ್ಟು ಜೋರು ಮಾಡಿದ ತಕ್ಷಣ ಹೆದರ್ಕೊಬಿಡ್ತಾರೆ ಅಂತ ತಿಳ್ಕೊಬಿಟ್ಟೈತಿ. ನೋಡು ಎದುರ್ಸಕ್ಕೆ ಬಂದಿರೋದ ಇಲ್ಲಿ. ಗುಂಡ ಬರೋತಿ ಸರಿ ಆಯಿತು. ನಮ್ಮ ಗುಂಡ ಬರಲಿಲ್ಲ ಅಂದಿದ್ರೆ ಈ ಅಪ್ಪ ನನಗೆ ಹಂಗೆ ಅಂತೇಳಿ ಮಾಡ್ಬಿಡೋನು. ಏನು ಇವಾಗ ನನ್ನ ಮೇಲೆ ರೊಚ್ಚಿಗೆ ಎದ್ಬಿಟ್ಟು ಕೊಡು, ನೀನು ಕೊಡಲಿಲ್ಲ ಅಂತಂದರೆ ಏನಿಲ್ಲ ಬೀಗ ತೆಗಿ ಅಂತೇಳಿ ತುಂಬ ಬಲವಂತ ಮಾಡ್ತಿದ್ರು. ಹೆಂಗೋ ನಮ್ಮ ಗುಂಡ ಬರೋದಕ್ಕೆ ಸರಿ ಆಯ್ತಪ್ಪ. ನಾನೊಬ್ಳೆ ಹೆಣ್ಣು ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಹೆಂಗೋ ನಮ್ಮ ಗುಂಡ ಬರೋದಕ್ಕೆ ಎಲ್ಲ ನನಗೆ ಒಳ್ಳೇದಾಯ್ತು ಅತ್ಲಾಗೆ. ಇವಾಗ ಏನು ಮಾಡೋಕ್ಕೂ ಆಗಲ್ಲ. ನನಗೆ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇರೋದು ಒಂಥರ ಧೈರ್ಯ ಬಂದಂಗೆ ಆಯಿತು. ಏನು ಮಾಡೋದು ನೋಡು, ನಾವು ಹೇಳಿಕೆ ಮತ್ತೆ ಕೇಳಿ ಅಂತ ಕೆಲಸ ಮಾಡ್ಕೊಂಡೆ ಅನ್ನಿಸ್ತೈತೆ. ಬಾ ಗುಂಡ, ಬಾರಪ್ಪ, ಬಾರೋ ಇನ್ನ. ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಬಿಡೋದಿಲ್ಲ ಅಂತ ಹೇಳ್ತಿದ್ರು ಬಂದಿಲ್ಲಿ ಬಲವಂತ ಮಾಡ್ತಾ ಇದೀಯಾ? ಗಗನಕ್ಕ ಫೋನ್ ಮಾಡಕ್ಕ, ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಕಂಪ್ಲೇಂಟ್ ಮಾಡು. ಕರ್ಸ ನೋಡೋಣ ಅದು ಏನಾಗುತ್ತಾ ಆಗಲಿ. ಕರ್ಸ ತಿಂತಾಡಿ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಇನ್ನು ನಮ್ಮ ಕೈಲಿ ಕರ್ಸೋಕ್ಕಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಫೋನ್ ಮಾಡೋಗನ ಹೇಳ್ತೀನಿ, ಪೊಲೀಸ್ನವ್ರಿಗೆ ಫೋನ್ ಮಾಡು. ಅವೆಲ್ಲ ಬಂದರೆ ಇದೆಲ್ಲ ಬಗೆಹರಿತೈತೆ. ಫೋನ್ ಮಾಡಿ ಹೇಳ್ತೀನಿ, ಬರಲಿ. ನೋಡಿದ್ರಲ್ಲ ವೀಕ್ಷಕರೇ, ಪ್ರವೀಣ ಬಂದ್ಬಿಟ್ಟು
ದುಡ್ಡು ಒಡವೆ ನಾನು ತಗೊಂಡು ಹೋಗ್ಬೇಕು ಬಾಗಿಲು ತೆಗೆ ಅಂತೇಳಿ ತುಂಬಾ ಬಲವಂತ ಮಾಡ್ತಾ ಇದ್ದಾರೆ. ನನ್ನ ಸಪೋರ್ಟಿಗೆ ಗುಂಡ ಬಂದಿದ್ದಾನೆ. ನನಗಂತೂ ಇವಾಗ ಒಂಥರ ಧೈರ್ಯ ಬಂದಂಗೆ ಆಗ್ಬಿಡ್ತು. ನಿಜವಾಗ್ಲೂ ನಾನು ಏನೋ ಅಂತ ಅನ್ಕೊಂಡಿದ್ದೆ, ಇವಾಗ ಇವ್ರ ಬೆಲೆ ಏನು ಅಂತ ಇವಾಗ ಅರ್ಥ ಆಗ್ತೈತೆ ನನಗೆ. ತುಂಬ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಗಗನ ಗುಂಡ. ನಿಜವಾಗ್ಲೂ ಇವತ್ತು ನಮ್ಮ ಬಸಣ್ಣ ಮಾಮನು ನನ್ನ ಸಹಾಯಕ್ಕೆ ಬಂತು, ನಾನು ಮಾತಾಡಿಸ್ಬೇಡ ಅಂತೇಳಿ ಹೆಂಗೆಲ್ಲ ಬೈದಿದ್ದೆ ಇವ್ರಿಗೆ. ಆದರೂ ಇವ್ರು ಬಂದು ನನಗೆ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ ಅಂತಂದರೆ ಇವ್ರದ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಹೇಳ್ಬೋದಲ್ವಾ. ಹಾಂ, ನಾನಾಗಿ ನಾನು ಸಿಟ್ಟಾದ್ರೂ ನಾನಾಗಿ ನಾನು ಮಾತಾಡಿಸ್ಬೇಡ್ರಿ ಅಂದ್ರೂ ನೋಡ್ರಿ ಇವತ್ತು ನನ್ನ ಸಹಾಯಕ್ಕೆ ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ಅದಕ್ಕೆ ಹೇಳ್ದಂಗೆ ಕೇಳ್ತಿಲ್ಲ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ಗುಂಡ. ಹೆಂಗೆ ಹೇಳ್ತಾನೋ ಹಂಗೆ ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.